Hello, good morning everybody. Welcome back to the grammar class, part 2 adjective class. It is part 2, second part. So, I was describing types of adjectives, types of describe ಮಾಡ್ತಿದ್ದೆ. ಈಗ we will come to the distributive numeral adjectives. Distributive numeral adjective, that is, it refers to each one of a number. Each one, that is each box, each boy must take his turn. No, this I have India. Each boy must take his turn. So every boy, it is referred to everybody. It is distributed to all the persons, all the boys. ಅಂದರೆ ಎಲ್ಲ ಬಾಯ್ಗೂ ಡಿಸ್ಟ್ರಿಬ್ಯೂಟ್ ಆಗಿ ಎಷ್ಟು ಜನ ಇದ್ದಾರೆ ಬಾಯ್ಸು ಅಷ್ಟು ಚೆನ್ನಾಗಿ. ಇಂಡಿಯಾ ಎಕ್ಸ್ಪೆಕ್ಟ್ಸ್ ಎವ್ರಿ ಮ್ಯಾನ್ ಟು ಡೂ ಈಸ್ ಡ್ಯೂಟಿ. ಸೊ ಇಂಡಿಯಾ ಎಕ್ಸ್ಪೆಕ್ಟ್ಸ್ ಎವ್ರಿ ಮ್ಯಾನ್ ಅಂದರೆ ಇರತಕ್ಕಂಥ ಎಲ್ಲ ಪರ್ಸನ್ಸು, ಎಲ್ಲ ಮೆನ್ ಇಂಡಿಯಾನಲ್ಲಿ ಇದ್ದವರು ಪ್ರತಿಯೊಬ್ಬರು ಏನು ಮಾಡಿದ್ರು, ಡೂ ಈಸ್ ಡ್ಯೂಟಿ, ಅವ್ರ ಡ್ಯೂಟಿನ ಮಾಡ್ತಾರೆ. ಇದು ಡಿಸ್ಟ್ರಿಬ್ಯೂಟ್ ಮಾಡಿದೆ. ಸೊ ಇಟ್ ಈಸ್ ಡಿಸ್ಟ್ರಿಬ್ಯೂಟಿವ್ ನ್ಯೂಮರಲ್ ಅಡ್ಜೆಕ್ಟಿವ್. ಇನ್ನೊಂದು ನೋಡಿ, ಎವ್ರಿ ವರ್ಡ್ ಆಫ್ ಇಟ್ ಈಸ್ ಫಾಲ್ಸ್. ಅದರ ಪ್ರತಿಯೊಂದು ಪದನೂ ತಪ್ಪು. ಯಾವುದೋ ಒಂದು ವಾಕ್ಯದ್ದು ಅದು ಹೇಳ್ತಾರಲ್ಲ, ಅದು ನಿಜ ಅಲ್ಲ ಅಂತ. ಹಂಗೆ ಐದರ್ ಪೆನ್ ವಿಲ್ ಡು, ಯಾವ ಪೆನ್ ಆದರೂ ನಡೆಯುತ್ತೆ. ಎಷ್ಟೋ ಪೆನ್ಗಳಿದೆ, ಯಾವುದು ಐದರ್. ಹೀಗೆ ಆನ್ ಐದರ್ ಸೈಡ್ ಈಸ್ ಎ ನ್ಯಾರೋ ಲೇನ್. ಎರಡು ಕಡೆಯೂ ನ್ಯಾರೋ ಲೇನ್ ಇದೆ, ಚೂಪಾದ ದಾರಿ ಇದೆ. ಹೀಗೆ ಈ ಥರ ನೈದರ್. ಸೊ ದೀಸ್ ಆರ್ ಆಲ್ ದ ಎಕ್ಸಾಂಪಲ್. ಆ್ಯಂಡ್ ದ ಸೇಮ್ ಅಡ್ಜೆಕ್ಟಿವ್ ಮಸ್ಟ್ ಬಿ ಕ್ಲಾಸಿಫೈಡ್ ಆ್ಯಸ್ ಕ್ವಾಂಟಿಟಿ ಆರ್ ನಂಬರ್ ಅಕಾರ್ಡಿಂಗ್ ಟು ಇಟ್ಸ್ ಯೂಸ್. ಅದೇ ಸೇಮ್ ಅಡ್ಜೆಕ್ಟಿವ್ನ ಕ್ವಾಂಟಿಟಿ, ಕ್ವಾಲಿಟಿ ಅಂತ ಎರಡಾಗಿ ಡಿವೈಡ್ ಮಾಡ್ಬೋದು. ಅಡ್ಜೆಕ್ಟಿವ್ಸ್ ಆಫ್ ಕ್ವಾಂಟಿಟಿ ಏನು? ಐ ಏಟ್ ಕ್ವಾಂಟಿಟಿ ಅಡ್ಜೆಕ್ಟಿವ್ಸ್, ಅದನ್ನೇ ಯಾವುದು ಡಿಸ್ಟ್ರಿಬ್ಯೂಟಿವ್ ನ್ಯೂಮರಿಕಲ್ ಅಡ್ಜೆಕ್ಟಿವ್ನ ಅಡ್ಜೆಕ್ಟಿವ್ಸ್ ಆಫ್ ಕ್ವಾಂಟಿಟಿಗೆ ತೊಗೊಂಡಾಗ ಐ ಏಟ್ ಸಮ್ ರೈಸ್, ಸಮ್ ಕ್ವಾಂಟಿಟಿ ಅಲ್ವಾ. ಹ್ಯಾಸ್ ಲಾಸ್ಟ್ ಹಿಸ್ ವೆಲ್ತ್, ಆಲ್. ಯು ಹ್ಯಾವ್ ನೋ ಸೆನ್ಸ್, ನೋ. ಹಿ ಡಿಡ್ ನಾಟ್ ಈಟ್ ಎನಿ ರೈಸ್, ಎನಿ. ಐ ಹ್ಯಾವ್ ಎನಫ್ ಶುಗರ್, ಎನಫ್. ಇದೆಲ್ಲ ಕ್ವಾಂಟಿಟಿ. ಸೊ ಈ ಅಡ್ಜೆಕ್ಟಿವ್ಸ್ ಆಫ್ ನಂಬರ್ ಬಂದಾಗ ಸಮ್ ಬಾಯ್ಸ್ ಆರ್ ಕ್ಲೆವರ್, ಸಮ್. ಆಲ್ ಮೆನ್ ಮಸ್ಟ್, ಆಲ್. ನೋಡಿ, ದೀಸ್ ಆರ್ ನೋಡಿ, ಅದೇ ಸೇಮ್ ಬಂದಿದೆ ಇಲ್ಲೂ ಆಲ್. ಬಟ್ ಅದು ನೋಡಿ, ಐ ಏಟ್ ಸಮ್ ರೈಸ್ ಅಂತ ಬಂದಿದೆ. ಸಮ್ ರೈಸ್ ಅಂದಾಗ ಕ್ವಾಂಟಿಟಿ. ಇಲ್ಲೂ ಸಮ್ ಬಂದಿದೆ, ಸೇಮ್ ನಂಬರೇ. ಅಡ್ಜೆಕ್ಟಿವ್ಸ್ ಆಫ್ ನಂಬರು ಬರುತ್ತೆ, ಅಡ್ಜೆಕ್ಟಿವ್ಸ್ ಆಫ್ ಕ್ವಾಂಟಿಟಿ ಬರುತ್ತೆ. ಅಂದರೆ ಕೆಲವು ಕಡೆ ಆ ವಾಕ್ಯದಲ್ಲಿ ಅರ್ಥ ಬರೋ ಕಡೆ ಆ ಅರ್ಥಕ್ಕೆ ಸರಿಯಾಗಿ ಅದು ಅಡ್ಜೆಕ್ಟಿವ್ಸ್ ಆಫ್. ಇಲ್ಲೂ ನೋಡಿ ಸಮ್ ಇದೆ, ಇದು ಅಡ್ಜೆಕ್ಟಿವ್ಸ್ ಆಫ್ ಕ್ವಾಂಟಿಟಿ ಅಂತ ಹೇಳ್ತೀವಿ. ಅದೇ ಸಮ್ ಇಲ್ಲೂ ಇದೆ, ಅಡ್ಜೆಕ್ಟಿವ್ಸ್ ಆಫ್ ನಂಬರ್. ಆದರೆ ಇದು ಅಡ್ಜೆಕ್ಟಿವ್ಸ್ ಆಫ್ ನಂಬರ್. ಸಮ್ ಬಾಯ್ಸ್ ಅಂದಾಗ ನಾವು ಬಾಯ್ಸ್ ಕೌಂಟ್ ಮಾಡುತ್ತಾನೆ, ಸಮ್ ಕೆಲವು ಅನ್ನೋದು ಕೌಂಟಬಲ್. ಇದೆಲ್ಲ ಅಡ್ಜೆಕ್ಟಿವ್ಸ್, ಕೌಂಟಬಲ್ಗೆ ಇದೆಲ್ಲ ಅಡ್ಜೆಕ್ಟಿವ್ಸ್ ಆಫ್ ನಂಬರ್ ಬರುತ್ತೆ. ಅಡ್ಜೆಕ್ಟಿವ್ಸ್ ಆಫ್ ಕ್ವಾಂಟಿಟಿ ಬಂದು ಅಮೌಂಟ್ ಎಷ್ಟು ಅಂತ ಹೇಳೋದಕ್ಕೆ, ಗೊತ್ತಾಯ್ತಾ? ಇದು ಅಮೌಂಟ್ ಹೇಳೋಕ್ಕೆ. ನೋಡಿ ಅದೇ ಥರ. ಈಗ ಐ ಏಟ್ ಸಮ್ ರೈಸ್ ಅಂದರೆ ಅಡ್ಜೆಕ್ಟಿವ್ ಆಫ್ ಕ್ವಾಂಟಿಟಿ. ಇಲ್ಲಿ ಸಮ್ ಬಾಯ್ಸ್ ಆರ್ ಕ್ಲೆವರ್, ಸಮ್ ಬಾಯ್, ಇದು ಅಡ್ಜೆಕ್ಟಿವ್ ಆಫ್ ನಂಬರ್. ಹಿ ಹ್ಯಾಸ್ ಲಾಸ್ಟ್ ಆಲ್ ಈಸ್ ವೆಲ್ತ್, ಕ್ವಾಂಟಿಟಿ, ಅಡ್ಜೆಕ್ಟಿವ್ ಆಫ್ ಕ್ವಾಂಟಿಟಿ. ಆಲ್ ಮೆನ್ ಮಸ್ಟ್ ಡೈ, ಇದು ಅದೇ ಆಲ್ ಮೆನ್ ಮಸ್ಟ್ ಡೈ. ಮೆನ್ ಅಂದಾಗ ಎಲ್ಲ ಕೌಂಟಬಲ್ ಅಲ್ವಾ, ಅಡ್ಜೆಕ್ಟಿವ್ ಆಫ್ ನಂಬರ್. ಸೊ ಯು ಹ್ಯಾವ್ ನೋ ಸೆನ್ಸ್, ನೋ, ಇಲ್ಲಿ ಅಡ್ಜೆಕ್ಟಿವ್ ಆಫ್ ಕ್ವಾಲಿಟಿ. ದೇರ್ ಆರ್ ನೋ ಪಿಕ್ಚರ್ಸ್, ಇಲ್ಲಿ ನೋ ಸೆನ್ಸ್ ಅನ್ನೋದು ಕ್ವಾಲಿಟಿ ಬರುತ್ತೆ. ಇಲ್ಲಿ ನೋ ಪಿಕ್ಚರ್ಸ್ ಅಂದಾಗ ಅಡ್ಜೆಕ್ಟಿವ್ ಆಫ್ ನಂಬರ್. ದೇರ್ ಆರ್ ನೋ ಪಿಕ್ಚರ್ಸ್ ಇನ್ ದಿಸ್. ಆ ಥರ. ಹಿ ಡಿಡ್ ನಾಟ್ ಈಟ್ ಎನಿ ರೈಸ್, ಏನು ತಿಂದಿಲ್ಲ, ಯಾವ ರೈಸು ತಿಂದಿಲ್ಲ ಅಂದ ಕ್ವಾಂಟಿಟಿ ಬರುತ್ತೆ, ಎನಿ ರೈಸ್. ಇಲ್ಲಿ ಆರ್ ದೇರ್ ಎನಿ ಮ್ಯಾಂಗೋ ಟ್ರೀಸ್ ಇನ್ ದಿಸ್ ಗಾರ್ಡನ್ ಅಂದಾಗ ಮ್ಯಾಂಗೋ ಟ್ರೀಸ್ ಕೌಂಟಬಲ್ ಅಲ್ವಾ, ಎನಿ. ಇದು ಅಡ್ಜೆಕ್ಟಿವ್ ಆಫ್ ನಂಬರ್. ನೋಡಿ, ಇಲ್ಲೂ ಅದೇ ವರ್ಡು, ಬಟ್ ಆ ಸೆನ್ಸ್ ವಾಕ್ಯದಲ್ಲಿ ಬರೋವಾಗ ಮೀನಿಂಗ್ ಹೆಂಗೆ ಕೊಡುತ್ತೆ, ಹೌ ಮಚ್, ಅದು ಕ್ವಾಂಟಿಟಿ ಹೇಳಿದಾಗ ಅಡ್ಜೆಕ್ಟಿವ್ ಆಫ್ ಕ್ವಾಂಟಿಟಿ, ನಂಬರ್ಸ್ ಹೇಳಿದ್ರೆ ಅಡ್ಜೆಕ್ಟಿವ್ ಆಫ್ ನಂಬರ್. ಹಂಗೆ ನಾವು ಡಿವೈಡ್ ಮಾಡ್ಕೋಬೇಕು. ಸೊ ಐ ಹ್ಯಾವ್ ಎನಫ್ ಶುಗರ್, ಇಲ್ಲಿ ಎನಫ್ ಕ್ವಾಂಟಿಟಿ, ಅಡ್ಜೆಕ್ಟಿವ್ ಆಫ್ ಅಡ್ಜೆಕ್ಟಿವ್ ಆಫ್ ನಂಬರ್. ದೇರ್ ಆರ್ ನಾಟ್ ಎನಫ್ ಪರ್ಸನ್ಸ್, ನಂಬರ್. ಅಡ್ಜೆಕ್ಟಿವ್ ಸಾಕಷ್ಟು ಜನ ಇಲ್ಲ, ಈ ಥರ. ನೆಕ್ಸ್ಟ್ ಅರ್ಥ ಆಯ್ತಲ್ವ? ಅಡ್ಜೆಕ್ಟಿವ್, ಸೇಮ್ ಅಡ್ಜೆಕ್ಟಿವ್ ವಿಲ್ ಬಿ ಸೇಮ್ ಅಡ್ಜೆಕ್ಟಿವ್, ಇದೇ ಅಡ್ಜೆಕ್ಟಿವ್ ಎರಡರಲ್ಲೂ ನೋಡಿ ರಿಪೀಟ್ ಆಗಿದೆ. ಕೆಲವು ಕ್ವಾಂಟಿಟಿ ಆ್ಯಂಡ್ ಕ್ವಾಲಿಟಿ, ಅದರ ಯೂಸೇಜ್ ಹೆಂಗೆ ಯೂಸ್ ಮಾಡ್ತೀವಿ ಅದರ ಮೇಲೆ ಡಿಪೆಂಡ್ ಆಗಿ ನಾವು ಅದನ್ನು ಅಡ್ಜೆಕ್ಟಿವ್ ಆಫ್ ಕ್ವಾಲಿಟಿ, ಅಡ್ಜೆಕ್ಟಿವ್ ಆಫ್ ಕ್ವಾಂಟಿಟಿ ಅಂತ ಡಿಫೈನ್ ಮಾಡ್ತೀವಿ. ನೆಕ್ಸ್ಟ್ ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್. ಇಟ್ ಪಾಯಿಂಟ್ಸ್ ಔಟ್ ವಿಚ್ ಪರ್ಸನ್ ಆರ್ ಥಿಂಗ್ ಇಸ್ ಮೆಂಟ್. ಯಾವ ಪರ್ಸನ್ನು, ಯಾವ ಥಿಂಗ್ ಅದನ್ನು ಹೇಳೋದು, ಡೆಮಾನ್ಸ್ಟ್ರೇಟ್ ಮಾಡಿ ಹೇಳೋದು. ದಿಸ್ ಬಾಯ್, ಪರ್ಟಿಕ್ಯುಲರ್ ದಿಸ್ ಬಾಯ್ ಈಸ್ ಸ್ಟ್ರಾಂಗರ್ ದ್ಯಾನ್ ಹರಿ, ದಿಸ್ ಬಾಯ್. ಇದು ದಿಸ್ ಅನ್ನೋದು ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್. ದಟ್ ಬಾಯ್ ಈಸ್ ಇಂಡಸ್ಟ್ರಿಯಸ್, ದಟ್ ಬಾಯ್, ದಟ್
ಪರ್ಟಿಕ್ಯುಲರ್ ಬಾಯ್ ಇದು ಮಾಡಿ ಹೇಳಿ. ದೀಸ್ ಮ್ಯಾಂಗೋಸ್ ಆರ್ ಸೋರ್. ಈ ಕೆಲವು ಮ್ಯಾಂಗೋಸ್ ಏನಾಗಿದೆ ಸ್ವಲ್ಪ ಹುಳಿಯಾಗಿದೆ. ದೀಸ್ ಅನ್ನೋದು ಇವು ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್. ಅದು ನಂಬರ್ ಹೇಳುತ್ತೆ, ಅಡ್ಜೆಕ್ಟಿವ್ ತ ನಂಬರ್ ಇಂದಮೇಲೆ ಅಡ್ಜೆಕ್ಟಿವ್. ಎಂಥ ಅಡ್ಜೆಕ್ಟಿವ್ ಇದು? ಡೆಮಾನ್ಸ್ಟ್ರೇಟಿವ್. ದೀಸ್ ಪರ್ಟಿಕ್ಯುಲರ್ ಆಗಿ ಹೇಳೋದು. ದೋಸ್ ರಾಸ್ಕಲ್ಸ್ ಮಸ್ಟ್ ಬಿ ಪನಿಷ್ಡ್. ದೋಸ್. ಆಮೇಲೆ ಸೊ ನೆಕ್ಸ್ಟ್ ಯಾಂಡರ್ ಫೋರ್ಟ್ ಒನ್ಸ್ ಬಿಲಾಂಗ್ ಟು ಶಿವಾಜಿ. ಇದು ನೋಡೋಣ. ದಿಸ್ ಈಸ್ ಡೋಂಟ್ ಬಿ ಇನ್ ಸಚ್ ಎ ಹರಿ. ಐ ಹ್ಯಾಡ್ ಯಾರ್ಡರ್ ಫೋರ್ಟ್ ಅನ್ನೋದು ಅದು ಬಿಲಾಂಗ್ಸ್, ದ ಡೆಮಾನ್ಸ್ಟ್ರೇಟಿವ್ ಮೀನ್. ಡೋಂಟ್ ಬಿ ಇನ್ ಸಚ್ ಎ ಹರಿ. ಸಚ್ ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್. ಐ ಹ್ಯಾವ್ ಸಚ್ ಥಿಂಗ್ಸ್ ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್. ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ಸ್ ಆನ್ಸರ್ ದ ಕ್ವಶನ್ ವಿಚ್ ಅನ್ನೋದನ್ನು ಯಾವುದು ಅಂತ ಹೇಳುತ್ತೋ ಅದು ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್. It will be noticed that this and that are used with singular nouns and these or those are used with plural nouns. This and that ಗೊತ್ತಿದೆ ಎಲ್ರಿಗೂ. ಸಿಂಗ್ಯುಲರ್ ನೌನ್ಸ್ those are those these ಪ್ಲೂರಲ್ ನೌನ್ಸ್ ಹತ್ರ ಯೂಸ್ ಆಗಿ ಡೆಮಾನ್ಸ್ಟ್ರೇಟ್ ಮಾಡಿ ಅದು ಬಳಕೆ ಬರುತ್ತೆ. ನೆಕ್ಸ್ಟ್ ವಾಟ್, ವಿಚ್ ಆ್ಯಂಡ್ ಹೂಸ್ ವೆನ್ ದೇ ಆರ್ ಯೂಸ್ಡ್ ಆ್ಯಸ್ ವಿತ್ ನೌನ್ಸ್ ಟು ಆಸ್ಕ್ ಕ್ವೆಶ್ಚನ್ಸ್ ದೇ ಆರ್ ಕಾಲ್ಡ್ ಇಂಟರಾಗೇಟಿವ್ adjective. ಕ್ವೆಶ್ಚನ್ಸ್ ಕೇಳೋದನ್ನು ಇಂಟರಾಗೇಟಿವ್ ಕ್ವೆಶ್ಚನ್ಸ್, ಇಂಟರಾಗೇಟಿವ್ ಅಡ್ಜೆಕ್ಟಿವ್ಸ್. ವಾಟ್ ಮ್ಯಾನರ್ಸ್ ಆಫ್ ಮ್ಯಾನ್ ಹೀ ಈಸ್, ವಾಟ್ ಮ್ಯಾನರ್ ಆಫ್ ಮ್ಯಾನ್ ಹೀ ಈಸ್. ವಿಚ್ ವೇ ಶಲ್ ವಿ ಗೋ, ವಿಚ್ ವೇ ಯಾವ ಕಡೆ. ಹೂಸ್ ಬುಕ್ ಈಸ್ ದಿಸ್, ಯಾರ್ದು ಈ ಬುಕ್ ಯಾರ್ದು. ಇಟ್ ವಿಲ್ ಬಿ ಸೀನ್ ದ್ಯಾಟ್ ವಾಟ್ ಈಸ್ ಯೂಸ್ಡ್ ಇನ್ ಜನರಲ್ ಸೆನ್ಸ್ ಆ್ಯಂಡ್ ವಿಚ್ ಈಸ್ ಯೂಸ್ಡ್ ಇನ್ ಎ ಸೆಲೆಕ್ಟಿವ್ ಸೆನ್ಸ್. ವಾಟ್ ಅನ್ನೋದು ಜನರಲ್ ಆಗಿ ಹೇಳ್ತೀವಿ, ವಿಚ್ ಅನ್ನೋದು ನಾವು ಏನಾಗುತ್ತೆ ನಾವು ಸೆಲೆಕ್ಟಿವ್ ಜಾಗದಲ್ಲಿ ನಾವು ವಿಚನ್ನ ಯೂಸ್ ಮಾಡ್ತೀವಿ. ಓಕೆ, ದೀಸ್ ಆರ್ ದ ಟೈಪ್ಸ್ ಆಫ್ ಅಡ್ಜೆಕ್ಟಿವ್. ಕಂಪ್ಲೀಟೆಡ್ ಪಾರ್ಟ್ 2 ಇಂದ ಕಂಪ್ಲೀಟ್ ಆಗಿದೆ. ಓಕೆನಾ? ಓಕೆ, ಥ್ಯಾಂಕ್ ಯು. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು.